ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ದಿನಾಂಕ 26/11/2025 ಈ ದಿನ ವಿಶೇಷವಾದ ಒಂದು ದಿನವಾಗಿದ್ದು, ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯು ಅಂಗೀಕರಿಸಿದ ದಿನ. ಈ ದಿನ ವಿಶೇಷವಾಗಿ ಚಿಂತಾಮಣಿ ತಾಲೂಕು ಕೇರಾವುಟಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕೇರಾಗುಟ್ಟಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕೋಟಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷರಾದ ಕೃಷ್ಣಪ್ಪನವರು, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಮೀರ್ ಪಾಷಾರವರು, ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾದ ಜಗದೀಶ್ರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ದೇವಮ್ಮನವರು, ಕೇರಾವುಟಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕೊಡುಗೈ ದಾನಿಗಳಾದ RGK ಶ್ರೀನಿವಾಸರವರು ಹಾಗೂ ಮಹಿಳಾ ಸದಸ್ಯಣಿಯಾದ ಶ್ರೀಮತಿ ಮಂಗಳಮ್ಮನವರು, ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ R ಮಂಜುನಾಥ್ರವರು, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದಂತಹ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಈಶ್ವರರೆಡ್ಡಿಯವರು ಹಾಗೂ ನಂಜುಂಡಯ್ಯರು ಉಪಸ್ಥಿತರಿದ್ದರು. ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಎಲ್ಲ ಶಾಲೆಯ ಮಕ್ಕಳು ವಿವಿಧ ವೇಷಭೂಷಣಗಳೊಂದಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಜ್ಜಾಗಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಮೀರ್ ಪಾಷಾರವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶದ ಸಂವಿಧಾನ ತುಂಬ ಶ್ರೇಷ್ಠವಾದದ್ದು ಎಂದು ಬಣ್ಣಿಸಿದರು. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಯಾವ ರೀತಿ ರಚನೆ ಮಾಡಿದರು, ಅವರಿಗೆ ಸಂವಿಧಾನ ಶಿಲ್ಪಿ ಎಂಬ ಹೆಸರು ಬರಲು ಕಾರಣ ಎಂಬುದನ್ನು ತುಂಬ ಸರಳವಾಗಿ ವಿವರಿಸಿದರು. ಹಾಗೂ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸರ್ಕಾರ ಮಕ್ಕಳಿಗಾಗಿಯೇ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದು, ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಉತ್ತಮವಾದ ವೇದಿಕೆ ಎಂದು ಬಣ್ಣಿಸಿದರು. ಹಾಗೂ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲು ತಿಳಿಸಿದರು. ಹಾಗೂ ತೀರ್ಪುಗಾರರಿಗೆ ಉತ್ತಮ ರೀತಿಯಲ್ಲಿ ತಮ್ಮ ತೀರ್ಪನ್ನು ನೀಡಿ ತಾಲೂಕು ಹಂತಕ್ಕೆ ಕಳುಹಿಸಿಕೊಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೇರಾವುಟಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದ RGK ಶ್ರೀನಿವಾಸರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದಂತಹ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ದೇವಮ್ಮನವರು, ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಜಗದೀಶ್ರವರು ಈ ಕಾರ್ಯಕ್ರಮದ ಕುರಿತು ಮಕ್ಕಳಿಗೆ ಹಿತವಚನವನ್ನು ನೀಡಿದರು. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೋಟಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಂಜುನಾಥ್ರವರು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಸೂತ್ರವಾಗಿ ನಡೆಯಲು ಇಲ್ಲಿರುವಂಥ ಎಲ್ಲ ಶಿಕ್ಷಕರ ಒಂದು ಶ್ರಮ ಸಾಕಷ್ಟಿದೆ ಎಂದು ಎಲ್ಲ ಶಿಕ್ಷಕರನ್ನು ಹೊಗಳಿದರು. ಹಾಗೂ ಮಕ್ಕಳಿಗೆ ಶುಭ ಹಾರೈಸಿದರು. ಕುರುಮಾರಳ್ಳಿ ಶಾಲೆಯ ಮಕ್ಕಳು ತುಂಬ ಸೊಗಸಾಗಿ ಸಂವಿಧಾನದ ಪ್ರಸ್ತಾವನೆಯನ್ನು ಹಾಡುತ್ತಾ ನೃತ್ಯ ಮಾಡಿದರು. ನಂತರ ಚೌಡೇನಹಳ್ಳಿಯ ಮಕ್ಕಳು ಜನಪದ ನೃತ್ಯವನ್ನು ಹಾಡಿದರು. ಕ್ಲಸ್ಟರ್ನ ಶಾಲಾ ಶಿಕ್ಷಕಿಯರು ಪ್ರಾರ್ಥಿಸಿದರು. ಹಾಗೂ ಈ ಒಂದು ಕ್ಲಸ್ಟರ್ನ CRPಗಳಾದ ಶ್ರೀಯುತ ಶ್ರೀರಾಮಪ್ಪನವರು ಸ್ವಾಗತಿಸಿದರು. ಹಾಗೂ ಕುರುಮಾರಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಂಗಲಪ್ಪನವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು ಬೋಡನಮರಿ ಶಾಲೆಯ ಶಿಕ್ಷಕರಾದ ಶ್ರೀಯುತ ಲಕ್ಷ್ಮೀ ನರಸಪ್ಪನವರು ನಡೆಸಿಕೊಟ್ಟರು. ಸುಮಾರು 2002 ಮತ್ತು 2003ನೇ ಸಾಲಿನಿಂದ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಒಂದು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂತಹ
ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ಇಡೀ ರೂಢಿಯಲ್ಲಿದೆ. ಅಂತೆಯೇ ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ. ಮೊದಲಿಗೆ ಕವಿತಾ ಮೇಡಮ್ ಮತ್ತು ತಂಡದ ಪ್ರಾರ್ಥನೆ ಕಾರ್ಯಕ್ರಮ ನಡೆಯಿತು. ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಮೂಷಿಕ ವಾಹನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಕವಿತಾ ಮೇಡಮ್ ಮತ್ತು ಅವರ ತಂಡಕ್ಕೆ ಧನ್ಯವಾದಗಳು. ನಂತರ ಕಾರ್ಯಕ್ರಮ ಸ್ವಾಗತ. ಈ ಸ್ವಾಗತ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ನೆಚ್ಚಿನ ಸಂಪನ್ಮೂಲ ವ್ಯಕ್ತಿಗಳ ಅಂತ ಶ್ರೀಯುತ ಶ್ರೀರಾಮಪ್ಪ ಸರ್ ಅವರು ನಡೆಸಿಕೊಳ್ಳಿದರು. ಪ್ರತಿಭಾ ಕಾರಂಜಿಯ ಈ ಒಂದು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಶ್ರೀಯುತ ಮಂಜುನಾಥ್ ಸರ್ ಅವರು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಹೋಗೊಟ್ಟು ಅದಕ್ಕೆ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ತಾ ಅವ್ರಿಗೆ ಸ್ವಾಗತವನ್ನು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಖ್ಯ ಶಿಕ್ಷಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜಮೀರ್ ಪಾಷಾರ್ ಅವರಿಗೆ ಮತ್ತು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ಕೃಷ್ಣಪ್ಪ ಎನ್ವೀರ್ ಅವರು ಈ ಕಾರ್ಯಕ್ರಮ ಆಗಮಿಸಿದ ದೇವಮ್ಮ ಮೇಡಮ್ ಆಗಮಿಸಿದ್ದಾರೆ. ಮಾರ್ಗದರ್ಶಕರಾಗಿ ಮತ್ತೆ ಈ ಕ್ಲಸ್ಟರಿನ ಎಲ್ಲ ಸುಸೂತ್ರವಾಗಿ ನಡೆಸತಕ್ಕ ಬೆಂಬಲವನ್ನು ನೀಡಿರ್ತಕ್ಕಂಥ ನಮ್ಮ ದೇವಮ್ಮ ಅವರು ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಮಂಗಳಮ್ಮ ಅವರು ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ BRP ಈಶ್ವರ ದೇವರು ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. BRP ನಂಜುಂಡ ಸರ್ ಅವರು ಉಸ್ತುವಾರಿಯಾಗಿ ನಮ್ಮ ಕ್ಲಸ್ಟರ್ ಅಂತ ತಗೊಂಡಿದ್ದಾರೆ. ಅವರು ವೇದಿಕೆಗೆ ಜಗದೀಶ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಿದ್ದೀವಿ. ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಏನ್ರವರು ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಂಕರಪ್ಪರ ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. ಚಕ್ರಪಾಣಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. ಅವ್ರಿಗೂ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತೀವಿ. ಸರ್ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರರಿಗೂ ಸ್ವಾಗತವನ್ನ ಕೋರ್ತಿದ್ದೀವಿ. ಸ್ವಾಗತವನ್ನು ಕೋರ್ತಾ ಎರಡು ಅವಕಾಶವನ್ನು ಸ್ವಾಗತವನ್ನು ಕೋರಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ನನ್ನ ಮಾತನ್ನು ಪರಿಚಯಿಸಿ ಸ್ವಾಗತಿಸಿದಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ಶ್ರೀರಾಮಪ್ಪ ಸರ್ ಅವರಿಗೆ ಧನ್ಯವಾದಗಳು. ನಂತರ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರೇಷ್ಠರು ಸಹ ದೀಪವನ್ನು ಹಚ್ಚುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಮನವಿ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಷ್ಟು ಮುಖ್ಯವೋ ಈ ಸಂವಿಧಾನ ಅಂತಕ್ಕಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಒಂದು ದಿನ. ಇಂತಹ ಸುಸಂದರ್ಭದಲ್ಲಿ ನಮ್ಮ ಸಂವಿಧಾನ ಪೀಠಿಕೆಯನ್ನು ಹಾಡಿನ ಮುಖಾಂತರ ಹಾಡಲಿದ್ದಾರೆ GHPS ಕುರುಮಾರಹಳ್ಳಿ ಶಾಲಾ ಮಕ್ಕಳಿಂದ.
ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಧರ್ಮ ಮತ್ತು ತಂತ್ರವನ್ನು ಅವಕಾಶಗಳ ಸಮತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಕೂಡಿಸುವುದಕ್ಕಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಉಪಾಧ್ಯಾಯರಂತ ಶ್ರೀಯುತ ಜಮೀರ್ ಪಾಷಾ ಸರ್ ಅವರು ಕಾರ್ಯಕ್ರಮನ ಕುರಿತು ಮಾತನಾಡಬೇಕಾಗಿ ಮನವಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಕೋಟ್ಗಲ್ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಸರ್ ಅವರೇ ಹಾಗೂ ಈ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ, ಇವತ್ತಿನ ದಿನ ಬಹಳ ಒಂದು ಪ್ರಮುಖ ದಿನ. ಈಗಾಗಲೇ ಮಕ್ಕಳು ಬಹಳ ಉತ್ತಮ ರೀತಿಯಲ್ಲಿ ಒಂದು ಸಂವಿಧಾನ ಪೀಠಿಕೆ ಪ್ರಸ್ತಾವನೆಯನ್ನು ಹಾಡಿನ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಮಹತ್ತರ ದಿನ ನಮ್ಮ ಒಂದು ಕ್ಲಸ್ಟರ್ನಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ಹೊರಹೊಮ್ಮಿಸಕ್ಕಂಥ ನಮ್ಮ ಇಲಾಖೆಯ ಅತ್ಯಂತ ಪ್ರತಿಷ್ಠಿತ ಕಾರ್ಯಕ್ರಮವನ್ನು ಇವತ್ತಿನ ದಿನ ರೂಪಿಸಿರ್ತಕ್ಕಂಥದ್ದು, ನಾವೆಲ್ಲ ಇವತ್ತು ಸೇರಿರ್ತಕ್ಕಂಥದ್ದು ಬಹಳ ಒಂದು ಪುಣ್ಯದ ದಿನ ಅಂತ ಹೇಳ್ತಾ, ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಬರ್ತಾ ಇದೆ. ಕ್ಲಸ್ಟರ್ ಲೆವೆಲ್ಲು ಮತ್ತು ತಾಲೂಕು ಹಂತ, ಜಿಲ್ಲಾ ಹಂತ, ರಾಜ್ಯ ಹಂತದವರೆಗೂ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಒಂದು ಚಟುವಟಿಕೆ ಅಥವಾ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಿ ಅವರ ಒಂದು ವೈಯಕ್ತಿಕ ಹಾಗೂ ಒಂದು ಸಾಂಸ್ಕೃತಿಕವಾಗಿ ಬೆಳಿಲಿಕ್ಕೆ ಬಹಳ ಅತ್ಯುತ್ತಮವಾದಂಥ ವೇದಿಕೆ ಇದೆ. ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಅವರಿಗೆ ಒಂದು ಟ್ರೈನ್ ಅಪ್ ಅಂದರೆ ತರಬೇತಿಯನ್ನು ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರ್ತಾರೆ. ಹಾಗೆ ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಬಹುಮಾನಗಳನ್ನು ಪಡಿತಕ್ಕಂಥದ್ದು, ಬಹುಮಾನ ಬರಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಕೂಡ ವಿದ್ಯಾರ್ಥಿಗಳು ನೋಡಿ ಅವ್ರದೇ ಆದ ಲೋಕದಲ್ಲಿದ್ದಾರೆ. ಅದೇ ಅವರಲ್ಲಿರ್ತಕ್ಕಂತಹ ಒಂದು ಅವ್ರಿಗೇನಪ್ಪ ಅಂತಂದ್ರೆ ಕಾರ್ಯಕ್ರಮ,
ಯಾವ ಥರ ಮಾಡಬೇಕು, ಯಾವ ಥರ ನಾನು ನೃತ್ಯ ಮಾಡಬೇಕು, ಯಾವ ಥರ ನಾನು ವಿವಿಧ ವೇಷಗಳಲ್ಲಿ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆನೇ ಅವರಿಗೆ ಯೋಚನೆ ಇರ್ತದೆ. ಪ್ರತಿನಿತ್ಯ ನಾವು ಶಾಲೆಗಳಲ್ಲಿ ಪಾಠಗಳನ್ನು ಮಾಡ್ತಾ ಇರ್ತೇವೆ. ಬೋಧನೆ ಬಹಳ ಮುಖ್ಯ, ಅದರ ಜೊತೆಗೆ ಈ ಥರದ ಕಾರ್ಯಕ್ರಮಗಳು ಕೂಡ ಬಹಳ ಮುಖ್ಯವಾಗುವುದು. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಹೀಗೆ ವಿದ್ಯಾರ್ಥಿಗಳನ್ನ ಸಂಪೂರ್ಣವಾಗಿ ಒಂದು ಅವರ ಒಂದು ಏನು ನಾವು ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅದನ್ನ ವಿದ್ಯಾರ್ಥಿಗಳಲ್ಲಿ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದ್ರೆ ಈ ತರದ ಒಂದು ಕಾರ್ಯಕ್ರಮಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆ ಒಂದು ಕಲೆ, ಆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಪ್ರತಿಭೆ ಅನ್ನ ನಾವು ಹೊರತೆಗಿಲಿಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆಗ್ತದೆ. ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಮತ್ತೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹಾಗೆ ಮುಂದುವರಿಸಿಕೊಂಡು ತಮ್ಮ ಮುಂದಿನ ಪ್ರೌಢಶಾಲಾ ಕಾಲೇಜು ದಿನಗಳಲ್ಲೂ ಕೂಡ ಈ ತರದ ಒಂದು ಪ್ರತಿಭೆಯಲ್ಲಿ ಭಾಗವಹಿಸಿ ಮುನ್ನಡೆಯಲಿ ಅಂತ ಹೇಳ್ತಾ, ಮತ್ತೆ ಇವತ್ತಿನ ದಿನ ಏನು ನವೆಂಬರ್ 26 ಒಂದು ಸಂವಿಧಾನ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಎಲ್ಲ ಕಡೆ ಇವತ್ತು ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಒಂದು ಸಂವಿಧಾನ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಸಂವಿಧಾನ. ಇಡೀ ಪ್ರಪಂಚದಲ್ಲೇ ಒಂದು ಯಾವುದೇ ದೇಶದಲ್ಲಿ ಇಲ್ಲ ಆ ಥರದ ಒಂದು ಸಂವಿಧಾನವನ್ನ ನಾವು 1949 ನವೆಂಬರ್ 26ರಂದು ನಾವು ಇದೇ ದಿನ ನಾವು ಅಂಗೀಕಾರ ಮಾಡಿಕೊಂಡು ಈ ಒಂದು ಸಂವಿಧಾನ 1900 ನಮ್ಮ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ 1946ರಲ್ಲೇ ಸಂವಿಧಾನವನ್ನ ರಚನೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಸಮಿತಿ ಮಾಡಿ ಸುಮಾರು 3 ವರ್ಷಗಳ ಕಾಲ ನಿರಂತರ ಪ್ರಯತ್ನ, ಸುಮಾರು ಶ್ರೇಷ್ಠ ವ್ಯಕ್ತಿಗಳು ಇದರಲ್ಲಿ ಕಾರ್ಯವನ್ನು ವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಪ್ರಮುಖ ಪಾತ್ರವನ್ನು ವಹಿಸಿ ಈ ಒಂದು ಸಂವಿಧಾನವನ್ನು ಹೊರತರುವಲ್ಲಿ ಶ್ರಮ ಹಾಕಿದ್ದಾರೆ. 1949 ನವೆಂಬರ್ 26 ನಾವು ಸಂವಿಧಾನವನ್ನು ಅಂಗೀಕರಿಸಿಕೊಂಡ್ವಿ. ನೆಕ್ಸ್ಟ್ ಅದಾದ 2 ತಿಂಗಳಿಗೆ 1950 ಜನವರಿ 26ರಂದು ಸಂವಿಧಾನ ಅಧಿಕೃತವಾಗಿ ನಾವು ಜಾರಿಗೆ ತರ್ತೀವಿ. ಅವತ್ತಿನ ದಿನ ನಾವು ಪ್ರಜಾತಂತ್ರ ದಿನವಾಗಿ ಆಚರಣೆಯನ್ನು ಕೂಡ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಈ ದಿನದ ಒಂದು ಸಂವಿಧಾನದ ಆಶಯಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇದೇ ದಿನ ಈ ಒಂದು ಕ್ಲಸ್ಟರ್ನಲ್ಲಿ ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಎಲ್ಲ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಂದ ಬಂದಿದ್ದಾರೆ. ಎಲ್ಲ ಒಂದು ನೃತ್ಯ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರಲಿ. ಮತ್ತೆ ನಮ್ಮ ಬಂದಿರತಕ್ಕಂತಹ ಏನು ಜಡ್ಜಸ್ ಇದ್ದಾರೆ ಅವರು ಯಾವುದೇ ಒಂದು ವಿದ್ಯಾರ್ಥಿ ಯಾರು ಚೆನ್ನಾಗಿ ಕಾರ್ಯಕ್ರಮ ಕೊಡ್ತಾರೆ, ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರನ್ನ ಒಂದು ಉತ್ತಮ ರೀತಿಯಲ್ಲಿ ಅವರನ್ನು ಆಯ್ಕೆ ಮಾಡಿ ಯಾವುದೇ ರೀತಿಯ ಭೇದ ಭಾವ ಬೇಡ. ಎಲ್ಲ ನಮ್ಮ ವಿದ್ಯಾರ್ಥಿಗಳೇ, ಎಲ್ಲ ನಮ್ಮ ಕ್ಲಸ್ಟರ್ ವಿದ್ಯಾರ್ಥಿಗಳು, ಯಾರಲ್ಲಿ ಅರ್ಹತೆ ಇದೆ, ಯಾರು ಉತ್ತಮವಾದ ರೀತಿಯಲ್ಲಿ ಅವನು ಒಂದು ನೃತ್ಯದಲ್ಲಿ ಭಾಗವಹಿಸ್ತಾನೆ ಅಥವಾ ಬೇರೆ ಬೇರೆ ಚಟುವಟಿಕೆಗಳು ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ, ಅವರಂಥ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೂ ಕೂಡ ಮತ್ತೆ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಇಲಾಖೆಯ ಎಲ್ಲ ಮಿತ್ರರಿಗೂ ಕೂಡ ಶುಭವಾಗಲಿ ಅಂತ ಕೋರ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂತ ಶ್ರೀಯುತ ಜಮೀರ್ ಪಾಷಾ ಸರ್ ಅವರು ಅಲ್ಪ ಕಾಲದಲ್ಲಿಯೇ ಬಹಳ ಸವಿವರವಾಗಿ ತಿಳಿಸಿಕೊಟ್ರು. ಶ್ರೀಯುತರಿಗೆ ಧನ್ಯವಾದಗಳು. ನಂತರ ಕಾರ್ಯಕ್ರಮವನ್ನು ಕುರಿತು ಗ್ರಾಮ ಪಂಚಾಯತಿ ಸದಸ್ಯರಂತ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಮಾತನಾಡಲಿ. ಜಮೀರ್ ಪಾಷಾ ಸರ್ ಅವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಕ್ಲಸ್ಟರ್ನ ಶಿಕ್ಷಕ ಬಂಧುಗಳೇ ಹಾಗೂ ಶಿಕ್ಷಕಿಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ನಮ್ಮ ಚಿಕ್ಕ ಪುಟಾಣಿ ಮಕ್ಕಳೇ, ವಿದ್ಯಾರ್ಥಿನಿಯರೇ, ಈ ಒಂದು ದಿವಸ ನವೆಂಬರ್ 26ರಂದು ಈ ಒಂದು ಸಂವಿಧಾನ ರಚನೆ ಆಗಿರ್ತಕ್ಕಂಥ ದಿನ ಈ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಕೇರಾಗುಟ್ಟಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀರಾ. ಅದಕ್ಕೂ ಸಹ
ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಕೂಡ ಇನ್ನು ಮುಂದೆ ಕೂಡ ಮೂಡಿ ಬರಲಿ ಅಂತ ನಮ್ಮ ಶಿಕ್ಷಕರಲ್ಲಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮ ಈ ಒಂದು ದಿವಸ ನವೆಂಬರ್ 26ರಂದು ಆಚರಣೆ ಆಗ್ತಾ ಇರೋದು ದಿವಸ ಎಲ್ರಿಗೂ ಒಳ್ಳೆಯ ದಿವಸ ಅಂತ ಹೇಳ್ತಾ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ತುಂಬ ಉತ್ಸಾಹಕರಾಗಿ ಚಿಕ್ಕ ಮಕ್ಕಳೆಲ್ಲ ಪುಟಾಣಿ ಮಕ್ಕಳೆಲ್ಲ ಸೀರೆಗಳನ್ನು ಉಟ್ಕೊಂಡು ಒಡಿಕೆ ಹಿಡ್ಕೊಂಡು ಎಲ್ಲ ಬಂದಿದ್ದೀರಿ. ನಿಮ್ಮ ಒಂದು ಪ್ರತಿಭೆಯನ್ನು ಇಲ್ಲಿ ಅನಾವರಣ ಮಾಡಿ ನಮ್ಮ ಶಾಲಾ ಶಿಕ್ಷಕರ ಮುಂದೆ ಹಾಗೂ ನಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತಾ ಈ ಒಂದು ಚಿಕ್ಕ ಭಾಷಣವನ್ನು ಮಾಡತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹ ಶುಭಾಶಯ ಕೋರಿದಂತಹ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಈಗ ಚೌಡದೇನಹಳ್ಳಿ ಶಾಲಾ ಮಕ್ಕಳಿಂದ ನಮಾಮಿ ನಮಾಮಿ ಎಂಬ ನೃತ್ಯ ಪ್ರದರ್ಶನ ಇದೆ. ಸಂಗೀತ ಸಾಹಿತ್ಯಾನಂದ ತನಗೆ ರಾಗ ತಾಳ ನಾಟ್ಯಂ ನಟರಾಜ ಸುಂದರ ನಾದ ವೇದ ಕಾವ್ಯಂ ನಟರಾಜ ಸುಂದರ ರಾಗ ತಾಳ ನಾಟ್ಯಂ ನಟರಾಜ ಸುಂದರ ನಾದ ವೇದ ಕಾವ್ಯಂ ನಟರಾಜ ಸುಂದರ.
ಚೆಂಡಾಡಿದ ನಿಂಬಿಯ ಬನದಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದಗಳ ನಿಂಬಿಯ ಬನದಗಳ ಚಂದ್ರಮ ಚೆಂಡಾಡಿದ ನಮ್ಮ ಶಿಕ್ಷಣ ಸಂಯೋಜಕರಾದಂತ ಶ್ರೀಮತಿ ದೇವಮ್ಮ ಮೇಡಮ್ ಅವರು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ನಮ್ಮ ಒಂದು ಸಂವಿಧಾನ ದಿನಾಚರಣೆ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಜಮೀರ್ ಪಾಷಾ ಸರ್ ಅವರು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಷಣ ಕೇಳೋ ಸ್ಥಿತಿಯಲ್ಲಿ ಮಕ್ಕಳಿಲ್ಲ. ಈ ಒಂದು ಸುಂದರ ಸಮಾರಂಭದಲ್ಲಿ ಮಕ್ಕಳೆಲ್ಲರೂ ಸಹ ತುಂಬ ಉತ್ಸುಕರಾಗಿ ಈ ಒಂದು ತಮ್ಮಲ್ಲಿರುವಂತಹ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮಕ್ಕಳೆಲ್ಲ ಸಜ್ಜಾಗಿ ಬಂದಿದ್ದಾರೆ. ಅವರಿಗೆ ಒಂದು ವಾರದಿಂದ ಇಲ್ಲ 15 ದಿವಸದಿಂದ ತರಬೇತಿಯನ್ನು ನೀಡಿದಂತಹ ಎಲ್ಲ ಶಿಕ್ಷಕ ಮಿತ್ರರು ಮತ್ತು ಮಕ್ಕಳು ಏನಂದರೆ ಪ್ರತಿಯೊಬ್ಬರಿಗೂ ಭಗವಂತ ಒಂದಲ್ಲ ಒಂದು ಕಲೆ ಕೊಟ್ಟಿರ್ತಾನೆ. ಅದನ್ನು ಪೋಷಕರು ಮತ್ತು ಶಾಲಾ ಶಿಕ್ಷಕರು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಮಾರ್ಗದರ್ಶನ ನೀಡಿ ಅದನ್ನು ಬೆಳೆಸುವಂಥ ಒಂದು ಮಹತ್ತರವಂಥ ಒಂದು ಕಾರ್ಯಕ್ರಮ ಇದು. ಸುಮಾರು ವರ್ಷಗಳಿಂದ ಎಲ್ಲ ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ನಡೀತಾ ಇರುತ್ತೆ. ಇಂತಹ ಒಂದು ಏನಂದರೆ ತೀರ್ಪುಗಾರರಲ್ಲಿ ಒಂದು ಮನವಿ, ಇಲ್ಲಿ ಒಂದು ಪ್ರಥಮ ಬಹುಮಾನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಯಾವುದೇ ಶಾಲೆ ಮಗು ಆಗಲಿ ಅಟ್ಲೀಸ್ಟ್ ಇಲ್ಲಿ ಪ್ರಥಮ ಬಂದಿರೋರು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಬಹುಮಾನ ತಗೊಂಡ್ರೆ ಎಷ್ಟೋ ತುಂಬ ಖುಷಿ ಆಗುತ್ತೆ. ಅಂತಹ ಒಂದು ಪ್ರತಿಭೆಗಳನ್ನ ಗುರುತಿಸಿ ಒಂದು ಬಹುಮಾನ ಕೊಡುವಾಗ ಗುರುತಿಸ್ಬೇಕಂತ ಎಲ್ಲ ತೀರ್ಪುಗಾರರಲ್ಲಿ ಮನವಿ ಮಾಡ್ತಾ ಎಲ್ರಿಗೂ ಅನಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಒಂದು ಶಿಕ್ಷಣ ಸಂಯೋಜಕರಾದಂತ ಶ್ರೀಮತಿ ದೇವಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ನಂತರ ಕಾರ್ಯಕ್ರಮವನ್ನು ಕುರಿತು
ನಮ್ಮ ನಿಕಟಪೂರ್ವ ವಿಆರ್ಪಿಗಳು ಹಾಲಿ ಸರ್ಕಾರಿ ನೌಕರರ ಸಂಘದ ಸಹಸ್ರಾಂತ ಶ್ರೀಯುತ ಜಗದೀಶ್ ಸರ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡೋದು. ಮಕ್ಕಳೇ ನೋಡಿ, ಅವಾಗ್ಲೇ ನಿಂಬೆಯ ಬನದ ಮೇಲಿನ ಹಾಡಾಡುವಾಗ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂತ ಇದ್ರೆ, ನೆಕ್ಸ್ಟ್ ಟೈಮ್ ನಾನು ಡ್ಯಾನ್ಸ್ ಆಡ್ಕೊಂಡು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಇವತ್ತು ಅವಕಾಶ ಇಲ್ಲ, ನಾನು ಕಲ್ತ್ಕೊಂಡು ಬಂದಿಲ್ಲ. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಟ್ರೈ ಮಾಡ್ತೀನಿ, ನೀವೆಲ್ಲ ಕೇಳಿಸ್ಕೊಂತೀರಾ. ಇವತ್ತು ಜಾಸ್ತಿ ನಾನು ಮಾತಾಡೋದು ಇಲ್ಲ. ಮಕ್ಕಳೇ, ನಾವು 1 ಗಂಟೆ ಸಂತೋಷವಾಗಿರ್ಬೇಕು ಅಂದ್ರೆ ಒಂದು ಊಟ ಮಾಡಬೇಕು. ಒಂದಿನ ಸಂತೋಷವಾಗಿರ್ಬೇಕು ಅಂದ್ರೆ ಒಂದು ಸಿನಿಮಾ ನೋಡ್ಬೇಕು. 1 ವರ್ಷ ಸಂತೋಷವಾಗಿರ್ಬೇಕು ಅಂದ್ರೆ ಮದುವೆ ಮಾಡ್ಕೋಬೇಕಂತೆ. ಹಾಗೆ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅಂದ್ರೆ ಶಿಕ್ಷಕರಾಗ್ಬೇಕಂತೆ. ನಾನೆಲ್ಲೋ ಒಂದ್ ಕಡೆ ಓದಿದ್ದೆ. ಅಂತ ಒಂದು ಪವಿತ್ರ ವೃತ್ತಿಯನ್ನು ಆರಿಸಿ ನಮ್ಮನ್ನೆಲ್ಲ ಆರಿಸ್ತಾ ಇರ್ತಕ್ಕಂಥ ಕೇರಾಗುಟ್ಟಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಿಕ್ಷಕ ವೃತ್ತಿ ಬಾಂಧವರಲ್ಲಿ ತಮ್ಮನ್ನ ಈ ಒಂದು ಪ್ರತಿಭಾ ಕಾರಂಜಿಗೆ ಸಜ್ಜು ಮಾಡಿರ್ತಕ್ಕಂಥ ಅವರ ಕಾರ್ಯಗಳಿಗೆ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು. ಈಗ ನೀವು ಏನು ಕಲ್ತು ಬಂದಿದ್ದೀರೋ ಅದನ್ನ ಉತ್ತಮ ರೀತಿಯಲ್ಲಿ ಇಲ್ಲಿ ಅಭಿನಯ ಮಾಡಿದಾಗ ಮಾತ್ರವೇ ತಮ್ಮ ಪ್ರತಿಭಾವಂತ ಪ್ರಶಸ್ತಿ ಸಿಗ್ತದೆ. ಇಲ್ಲಿ ಇಲಾಖೆ 3 ಬಹುಮಾನಗಳಿಗೆ ಅವಕಾಶ ಮಾಡಿಕೊಟ್ಟಿದೆ, ಪ್ರಥಮ, ದ್ವಿತೀಯ, ತೃತೀಯ. ಹಾಗಾದ್ರೆ ಬೇರೆ ಮಕ್ಕಳು ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ನೀವು ಕೂಡ ಚೆನ್ನಾಗಿ ಮಾಡಿರ್ತೀರಾ. ಮಾಡಿರ್ತಕ್ಕಂಥ ಸಣ್ಣ ತಪ್ಪಿಗೆ ನಮಗೆ ಬಹುಮಾನ ವಂಚಿತರಾಗಿರ್ತೀರಾ. ತಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಮಕ್ಕಳೇ, ತಾವು ಒಂದು ಪುಸ್ತಕ ಇದ್ದಂಗೆ, ಈ ಒಂದು ಪ್ರತಿಭಾ ಕಾರಂಜಿ ಒಂದು ಪುಟ ಇದ್ದಂಗೆ. ಒಂದು ಪುಟ ಮಾತ್ರ ನಿಮ್ಮ ಜೀವನ ನಿರ್ಧಾರ ಮಾಡಲ್ಲ. ಇಂಥ ಕಾರ್ಯಕ್ರಮಗಳು ತಮ್ಮ ಜೀವನದಲ್ಲಿ ಹಲವಾರು ಬರ್ತವೆ. ತಾವು ಪುಸ್ತಕ ಇದ್ದಂಗೆ ನಿರಂತರ ಅಭ್ಯಾಸ ಆಗಬೇಕು. ಬಹುಮಾನ ಬರ್ಲಿಲ್ವಾ ಅಂತ ಬಾಧೆ ಪಡಬಾರ್ದು. ನಿಮ್ಮ ಪ್ರಯತ್ನ ನೀವು ಮಾಡಿ, ಅದಕ್ಕೆ ತಕ್ಕ ಪ್ರತಿಫಲವನ್ನ ನಮ್ಮ ಶಿಕ್ಷಕರು, ತೀರ್ಪುಗಾರರು ತಮಗೆ ಕೊಡ್ತಾರೆ. ತಮ್ಗೆಲ್ರಿಗೂ ಶುಭವಾಗ್ಲಿ. ಸಂವಿಧಾನದ ಅಂಗೀಕಾರವಾದ ದಿನ ನವೆಂಬರ್ 26ರಂದು ಕೇರಾಗುಟ್ಟಳ್ಳಿ ಕ್ಲಸ್ಟರ್ ನಲ್ಲಿ ಪ್ರತಿಭಾ ಕಾರಂಜಿಯನ್ನ ಇಷ್ಟೊಂದು ಅಭೂತಪೂರ್ವವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕ್ಲಸ್ಟರ್ ವ್ಯಾಪ್ತಿಯ ಸಿಆರ್ಪಿಗಳಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗ್ಲಿ, ತಮ್ಮ ಮಕ್ಕಳಿಗೆಲ್ಲ ಶುಭವಾಗ್ಲಿ ಅಂತ ಅರಿಸ್ತಾ, ನನಗೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ತಮ್ಮೊಂದಿಗೆ ಒಂದು ದಿನ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಂತ ಈ ಕ್ಲಸ್ಟರ್ನ ಪ್ರತಿಯೊಬ್ಬ ಶಿಕ್ಷಕಿಯರಿಗೂ ಕೂಡ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಈ ತರ ಪ್ರೋಗ್ರಾಮ್ಗಳನ್ನ ಇಟ್ಟು ಇವಾಗ ಮಕ್ಕಳನ್ನ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಹಿಂಗೆಲ್ಲ ಮಾಡೋದ್ರಿಂದ ಮಕ್ಳಿಗೂ ಸ್ವಲ್ಪ ಯಾವಾಗ್ಲೂ ಕಲಿಯೋದೊಂದೇ ಅಲ್ದಿರ ಇಂಥ ಚಟುವಟಿಕೆಗಳು ಮಾಡೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಒಂದೊಂದು ದಿವಸ ಈ ಥರ ಪ್ರೋಗ್ರಾಮ್ ಮಾಡೋದಕ್ಕೆ ಸಂತೋಷವಾಗಿರ್ತಾರೆ. ಇದೇ ಥರ ಯಾವಾಗಲೂ ಮಾಡಲಿ. 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ಅನಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನ ಕುರ್ಮಾಲಹಳ್ಳಿ ಶಾಲೆಯ ನಮ್ಮ ಮುಖ್ಯ ಗಂಗಲಪ್ಪರ್ ಅವರು ನಡೆಸಿಕೊಡ್ತಾರೆ. 2025 ಮತ್ತು 26 ನಮ್ಮ ಕೇರಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಇಲಾಖಾ ವತಿಯಿಂದ ಬಂದಿರತಕ್ಕಂಥ ನಮ್ಮ ಇಸಿಒ ಮೇಡಮ್ ರವರಾಗಿರ್ತಕ್ಕಂಥ ಶ್ರೀಮತಿ ದೇವಮ್ಮ ಮೇಡಮ್ ರವರು ಆತ್ಮೀಯವಾಗಿರ್ತಕ್ಕಂಥ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಈ ಕೃಷಿಕ ಸಮಾಜದ ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲರ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣಪ್ಪರವರು ಕೂಡ ಈ ಆತ್ಮೀಯವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಂತರ ಜಗದೀಶ್ ಸರ್ ಅವರಿಗೂ ಕೂಡ ನಮ್ಮ ಕ್ಲಸ್ಟರ್ ಎಲ್ಲ ಶಿಕ್ಷಕರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಆದರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಂತರ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಸನ್ಮಾನ್ಯ ಶ್ರೀ ಸಿನಪ್ಪಣ್ಣನವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಂತರ ನಮ್ಮ SDMC ಅಧ್ಯಕ್ಷರು ಕೇರಾಗುಟ್ಟಳ್ಳಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ನಂತರ ನಮ್ಮ ಮಂಜುನಾಥ್ ಸರ್ ಅವರು, ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರತಕ್ಕಂತ, ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರು ಆಗಿರತಕ್ಕಂತ ಕೆ ರಾಬುಟ್ಟಳ್ಳಿ ಶಾಲೆಯ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಆರ್ ಅವರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಂತರ ಮಂಗಳಮ್ಮ ಅವರು ಕೂಡ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಂತರ ನಮ್ಮ CRPಗಳಾಗಿರ್ತಕ್ಕಂಥ ಶಂಕರಪ್ಪ ಸರ್ ಅವರು, ಸೀನಪ್ಪ ಸರ್ ಅವರು ಹಾಗೂ ಎಲ್ಲ CRP ವರ್ಗದವರು, ನಮ್ಮ CRP ಆಗಿರ್ತಕ್ಕಂಥ ಶ್ರೀರಾಮಪ್ಪ ಸರ್ ಅವರು ಕೂಡ ಸುಮಾರು 1 ವಾರದಿಂದ ಈ ಕಾರ್ಯಕ್ರಮವನ್ನು ತುಂಬಾ ಆಯೋಜನೆ ಮಾಡಿ ಎಲ್ಲ ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರ ಸಲಹೆ ಸೂಚನೆಗಳನ್ನು ಕೊಡ್ತಾ ತುಂಬಾ ಯಶಸ್ವಿಯಾಗಿ ಮಾಡಿಕೊಡ್ಬೇಕು, ನಾವು ಮಾದರಿಯಾಗಿರ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಸಹಕಾರ, ಅವರ ಒಂದು ಸಲಹೆ ಮತ್ತು ಅವರ ಕಷ್ಟ ತುಂಬಾ ಇದೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ವಂದನೆ ಮತ್ತು ಅಭಿನಂದನೆಗಳನ್ನು ಜಡ್ಜಸ್ ಆಗಿ ಬಂದಿರತಕ್ಕಂತ ಎಲ್ಲ ನಮ್ಮ ಆತ್ಮೀಯ ಗುರುವೃಂದದವರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಮಹಿಳಾ ಶಿಕ್ಷಕಿಯರು ಮತ್ತು ನಮ್ಮ ಆತ್ಮೀಯ ಗುರುವೃಂದದವರು, ಎಲ್ಲ ಮಕ್ಕಳು, SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಮೈಕು ಮತ್ತು ಪೆಂಡಾಲ್ ನೀಡಿರ್ತಕ್ಕಂಥವರು, ಎಲ್ಲ ದಾನಿಗಳಿಗೂ ಕೂಡ ಮಗದೊಮ್ಮೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ಈ ಮಧ್ಯಾಹ್ನ ಮತ್ತು ಬೆಳಗಿನ ಜಾವದ ಕಾಫಿ ಟೀ ಕೊಡ್ತಿರ್ತಕ್ಕಂಥ ನಮ್ಮ ಅಡಿಗೆ ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ಎಲ್ಲ ಮಕ್ಕಳ ಪರವಾಗಿ ಆತ್ಮೀಯವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
letter, got a letter just now. Thank you postman, thank you postman, thank you postman, by far now. Thank you postman, thank you postman, thank you postman, by far now. Want me bangle, want me bangle, want me bangle just now. Want me bangle, want me bangle, want me bangle just now. Thank you policeman, thank you policeman, thank you policeman, by far now. Thank you policeman, thank you policeman, thank you policeman, by far now. I study in 7th standard. My school name is Sri SLN Vidya Samsthe Kelaguttahalli. When by God made teachers. This poem was written by Kevin William Woolf. When God created teachers, He gave her special friends. He gave her special. When God created teachers, He gave her special friends. He gave. Myself, Jana, I am studying in 7th standard from Kittur Rani Chennamma Residential School, Kelaguttahalli. I am here to present the poem The Gymnastic Clock, written by M.C. Davis. The two characteristics in poem are the girl and the clock. The little clock is friend with me. It talks as plain can be, and says each morning as it rises, now don't forget your exercises. Now don't forget your exercises. Both hands upon your head, you look, then lower them very slowly. So, oh, don't get tired and stop that way. I exercise like this all day. I exercise like this all day. The little clock is friend with me. It talks as plain can be, and says each morning as it rises, now don't forget. ಅವರಿಗೆಲ್ಲ ನಾನು ಉಟ್ಕೊಂಡವರೆಲ್ಲ ನನಗೆ ಹೇಳ್ಕೊಟ್ಟಿರೋದು ಹೇಳ್ತಾ ಇದ್ದೀನಿ. ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಪರಿಸರದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಪೂರ್ಣಿಮಾ ಮೇಡಮ್ ಅವರು ಕನ್ನಡದ ಬಗ್ಗೆ ಪಾಠಗಳು ಚೆನ್ನಾಗಿ ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ ಎಲ್ಲ ಹೇಳ್ತೀನಿ. ನೋಡಿ ಇವಾಗ ಬಂತು ಬೆಳಕು. ನಮ್ಮ ಕುಟುಂಬ ಜೋರಾಗಿ ಹೇಳ್ಕೊ. ಈ ವಿಷಯ ನೋಡ್ಕೋ, ಅದ್ರ ಯೋಚನೆ ಮಾಡ್ಕೊ ಏನೇನು ಹೇಳಬೇಕು ಅಂತ ಪಾಯಿಂಟ್ಸ್ ಎಲ್ಲ. ನನ್ನ ಹೆಸರು ಚಿರಸ್ಯ, ನಾನು 6ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆಯ ಹೆಸರು GHPS ಕುಮಾರ್ಲಹಳ್ಳಿ. ನನಗೆ ಸಿಕ್ಕಿದಂಥ ವಿಷಯ ನಮ್ಮ ಕುಟುಂಬ. ವಸುದೈವಂ ಕುಟುಂಬ ಎಂಬ ಮಾತಿನಂತೆ ಪ್ರಪಂಚವೇ ಒಂದು ಕುಟುಂಬ ಇದ್ದಂತೆ. ಅದರಲ್ಲಿ ನನ್ನ ಕುಟುಂಬ ಒಂದು ಪುಟ್ಟ ಪ್ರಪಂಚ ಇದ್ದಂತೆ. ನನ್ನ ಕುಟುಂಬದಲ್ಲಿ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಇದ್ದೆವು. ನಮ್ಮ ನಾವು ರಕ್ತ ಸಂಬಂಧಿಗಳು ಒಂದು ಕಡೆ ವಾಸಿಸುವುದಕ್ಕೆ ಕುಟುಂಬ ಎನ್ನುವರು. ಸ್ನೇಹ, ಪ್ರೀತಿ, ವಿಶ್ವಾಸ ಎಲ್ಲ ಹೊಂದಿರುವ ಕುಟುಂಬವೆಂದರೆ 3 ಕಂಬಗಳು. ನಮ್ಮ ಕುಟುಂಬ ಎಂದರೆ ನನಗೆ ಇಷ್ಟ. ಕುಟುಂಬದಲ್ಲಿ 2 ವಿಧಗಳು, ಅವಿಭಕ್ತ ಕುಟುಂಬ, ಒಂದು ವಿಭಕ್ತ ಕುಟುಂಬ. ಅದರಲ್ಲಿ ನನಗೆ ಅವಿಭಕ್ತ ಕುಟುಂಬವೆಂದರೆ ತುಂಬ ಇಷ್ಟ. ಅವಿಭಕ್ತ ಕುಟುಂಬದಲ್ಲಿ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ. ಅಲ್ಲಿ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಎಲ್ಲವೂ ಇರುತ್ತದೆ. ಅದಕ್ಕಾಗಿ ನನಗೆ ಅವಿಭಕ್ತ ಕುಟುಂಬವೆಂದರೆ ತುಂಬ ಇಷ್ಟ. ವಿಭಕ್ತ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಮಕ್ಕಳು. ಅಲ್ಲಿ ಪ್ರೀತಿ ಇರುವುದಿಲ್ಲ, ವಿಶ್ವಾಸ, ವಾತ್ಸಲ್ಯ ಏನೂ ಇರುವುದಿಲ್ಲ. ಅದಕ್ಕೆ ಅವಿಭಕ್ತ ಕುಟುಂಬವೆಂದರೆ ನನಗೆ ಇಷ್ಟವಿಲ್ಲ. ನನ್ನ ಕುಟುಂಬವು ಒಂದು ಪುಟ್ಟ ಪ್ರಪಂಚ ಇದ್ದಂತೆ. ನಮ್ಮದು ತುಂಬ ಅಮ್ಮ ಚೈತ್ರನಾ? ಎಲ್ಲರಿಗೂ ಬೆಳಕಿನ ಶುಭೋದಯಗಳು. ನನ್ನ ಹೆಸರು ಹರ್ಷಿತಾ KS. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ವಿಷಯ ಶಿಕ್ಷಕ. ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ನಮಗೆ ಚೆನ್ನಾಗಿ ಹೇಳಿಕೊಡುತ್ತಾರೆ. ಹಾಗೆಯೇ ನಮಗೆ ಅರ್ಥ ಆಗುವ ಹಾಗೆ ನಮಗೆ ಎಲ್ಲ ವಿಷಯಗಳನ್ನು ಹೇಳಿಕೊಡುತ್ತಾರೆ. ಹಾಗೆ ನಮ್ಮ ಶಾಲೆಯ ಶಿಕ್ಷಕರೆಂದರೆ ನನಗೆ ತುಂಬ ಇಷ್ಟ. ಹಾಗೆಯೇ ನಮಗೆ ಆಟ ಆಡಿಸುತ್ತಾ ನಮಗೆ ಶಿಕ್ಷಣವನ್ನು ಹೇಳಿಕೊಡುತ್ತಾರೆ. ಶಿಕ್ಷಕರು ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡುತ್ತಾರೆ. ಹಾಗೆಯೇ ನಮಗೆ ಅವರು ಕಠಿಣವಾಗಿರುವ ವಿಷಯಗಳನ್ನು ಸುಲಭವಾಗಿ ಹೇಳಲು
ಹೇಳಿಕೊಡುತ್ತಾರೆ. ಹಾಗೆ ನಾವು ಶಿಸ್ತಿನಿಂದ ಹೇಗಿರಬೇಕು ಎಂದು ಹೇಳಿಕೊಡುತ್ತಾರೆ. ಹಾಗೆ ನಾವು ಏನಾದರೂ ನಮಗೆ ಅರ್ಥವಾಗಲಿಲ್ಲ ಎಂದರೆ ಅವರು ನಮಗೆ ಅರ್ಥ ಮಾಡಿಸಿಕೊಡುತ್ತಾರೆ. ಹಾಗೆ ನನಗೆ ನಮ್ಮ ಶಾಲೆಯ ಶಿಕ್ಷಕರೆಂದರೆ ತುಂಬ ಇಷ್ಟ. ನಮ್ಮ ಶಾಲೆಯಲ್ಲಿ 15ಕ್ಕೂ ಹೆಚ್ಚು ಶಿಕ್ಷಕರು ಇದ್ದಾರೆ. ಇವರೆಲ್ಲರೂ ನನಗೆ ಚೆನ್ನಾಗಿ ಹೇಳಿಕೊಡುತ್ತಾರೆ. ಮುಂದೆ ಹೋಗುತ್ತಾ ಇತ್ತು. ಹಾಗೆಯೇ ನಮ್ಮಪ್ಪ ಬಂದಿದ್ದರು. ನಮ್ಮಪ್ಪ ಗಾಡಿಯಲ್ಲಿ ಎಂದು ಬಂದಿದ್ದರು. ಹಂಗೆ ಅಲ್ಲಿ ಸಂತೆಯಲ್ಲಿ ನೋಡಿದಾಗ ಒಂದು ಮೇಕೆ ಇತ್ತು. ಆ ಮೇಕೆ ಮೇ ಮೇ ಎಂದು ಕೂಗುತ್ತಿತ್ತು. ನನ್ನ ಹೆಸರು ನಿಖಿಲ್ ನಾಯಕ್. ನಾನು ಗೋಳವರಿ ಶಾಲೆಯಿಂದ ಬಂದಿದ್ದೇನೆ. ನಾನು ಈಗ ಮಿಮಿಕ್ರಿ ಮಾಡುತ್ತೇನೆ. ಕೋಳಿ ನಾಯಿ ಮರಿ ಹೋಗಿದೆ. ನಾಯಿ ರೈಲು ಹಸು ಕುರಿ ಮೇಕೆ ಗಂಡು ಮೇಕೆ ಮೇಕೆ ಮರಿ ಕುರಿ ಮರಿ ಅಲ್ಲಿ ಹಾವು ಇಲಿ ಮುಡಿಯಲ್ಲಿ ಹಡಿಯ ನಿಡು ನಾ ಹರಿಯು ರಾಮ. ನಾವಿಭೀಷಣನ ಶರಣು ಭಾವ ಕೊಡು ರಾಮ. ನನ್ನಯ್ಯ ರಾಮನಿಗೆ ಸಾವ ಕೊಡು ರಾಮ. ಕಣ್ಣೀರು ಕರೆಯುವೆನು ನನ್ನ ಜನ ಕಲೆ ರಾಮ. ಕಣ್ಣೀರು ಕರೆಯುವೆನು ನನ್ನ ಜನ ಕಲೆ ರಾಮ. ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ. ನಿನ್ನೊಳಗೆ ಕರಗುವೆನು ನಿರ್ಮೋಹ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್
البرد الأمار بالثلج أنا عليهم غير المغضوب ಧಾರ್ಮಿಕ ಪಠಣವನ್ನು ಹೇಳುತ್ತೇನೆ. ನಾನು 6ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆಯ ಹೆಸರು GHPS ಕುಮಾರಲಲ್ಲಿ. ನಾನು ಈಗ ಧಾರ್ಮಿಕ ಪಠಣವನ್ನು ಹೇಳುತ್ತೇನೆ. ಓಂ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. अर्जुन उवाच एवं सततयुक्तये भक्तस्वपर्युपासते ये चाप्यक्षरमव्यक्तं तेषां के योगमित्तमम्. श्रीभगवानुवाच मय्यावेशमनो ये मां नित्ययुक्ता उपासते श्रद्धया परयोपेता है ते मे युक्ततमा मतः. एताप्यक्षरनिर्देश्यम् अव्यक्तं पर्युपासते सर्वत्र गमचिन्तं च कूटसमञ्चलध्रुवं सन्नियम्येन्द्रियग्रामं सर्वत्र समबुद्धमं ते प्रापुवन्ति मामेव सर्वभूतायितेरत्तमम्. क्लेशोऽधिकरस्तेषम् अव्यक्तं पर्युपासते. बिस्मिल्लाहिर्रहमानिर्रहीम. अल्हम्दुलिल्लाहि रब्बिल आलमीन अर्रहमानिर्रहीम मालिकि यौमिद्दीन इय्याका नअबुदु व इय्याका नस्तईन इहदिनस सिरातल मुस्तकीम सिरातल लज़ीना अनअमता अलैहिम गैरिल मग़दूबि अलैहिम वलद्दाल्लीन आमीन. अल्लाहु ला इलाहा इल्ला हु अल हय्युल क़य्यूम ला ताख़ुज़ुहु सिनतुन व ला नौम लहु मा फ़िस समावाति व मा फ़िल अर्ज़ मन ज़ल लज़ी यशफ़उ इंदहु इल्ला बिइज़्निहि यअलमु मा बैन अयदीहिम व मा ख़ल्फ़हुम व ला युहीतूना बिशय'इन मिन इल्मिही इल्ला बिमा शाअ वसि'a कुर्सियुहु समावाति वल अर्ज़ व ला यऊदुहु हिफ़्ज़ुहुमा व हुवल अलिय्युल अज़ीम. ला इक्राह फ़िद्दीन क़द तबय्यना रुश्दु मिनल गय्य फमन यकफ़ुर बित्ताग़ूति व यु'मिन बिल्लाहि फ़क़द इस्तमसका बिल-उर्वतिल वुस्क़ा ला इंफ़िसामा लहा वल्लाहु समीउन अलीम. बिस्मिल्लाहिर्रहमानिर्रहीम. वल अस्र इन्नल इंसाना लफ़ी ख़ुस्र इल्लल लज़ीना आमनु व अमिलुस सालिहाति व तवासौ वहदहु ला शरीका लहु लहुल मुल्कु व लहुल हम्दु युहयी व युमीतु व हुवा हय्युन ला यमूतु अबदन अबदा. ज़ुल जलाली वल इकराम बियदिल ख़ैर व हुवा अला कुल्लि शैइन क़दीर. कंजुल कलमा रद्दक़ुर अल्लाहुम्मा इन्नी अऊज़ुबिका मिनल मुश्रिकीन बिशैइन व अना अअलमु बिही व अस्तग़फ़िरुका लिमा ला अअलमु बिही तुब्तु अन्हु मर्रातु मिनल कुफ़्रि वश्शिर्कि वल-किज़्बि वल-ग़ीबति वल-इफ़्तिरा'i वन नमीमति वल-फ़हशि वल-बुहतान वल-मआसि कुल्लिहा व अस्लमतु व अक़ूलु ला इलाहा इल्लल्लाहु मुहम्मदुर रसूलुल्लाह. ईमान मुफ़स्सल आमन्तु बिल्लाहि कमा हुवा आमन्तु बिल्लाहि व मलाइकतिहि व कुतुबिहि व रुसुलिहि वल यौमिल आखिर वल ख़ुरुजि मिन शर्रिहि मिनल्लाहि तआला वल बअसि बअदल मौत. ईमान मुजम्मल आमन्तु बिल्लाहि कमा हुवा बिअस्माइहि व सिफ़ातिहि व क़बिलतु जमीअ अहकामि सना सुब्हानक अल्लाहुम्मा बिहम्दिका व तबारक अस्मुका व तआला जद्दुका व ला इलाहा गैरुक. अत्तहियातु लिल्लाहि व सलवातु व तय्यिबातु अस्सलामु अलैकुम.
Thank you.